ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಮಾಂಸಖಂಡಗಳು ಗಟ್ಟಿ ಆಗೋದಕ್ಕೆ, ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ ಏನು ತಿನ್ನಬೇಕು ಅಂತ ಕೇಳಿದ್ರೆ ಡಾಕ್ಟರ್ ಫಸ್ಟ್ ಸಜೆಸ್ಟ್ ಮಾಡೋದು ಹೆಚ್ಚಿನದಾಗಿ ಪ್ರೋಟೀನ್ ನಿಮ್ಮ ಡಯಟಲ್ಲಿ ಸೇರಿಸ್ಕೊಂಡು ತಿನ್ನಿರಿ ಅಂತ ಹೇಳಿ. ಅದು ನಮಗೆ ಪ್ರೋಟೀನ್ ಅಂದ ತಕ್ಷಣ ನಮಗೆ ಬೇಗ ನೆನಪಾಗೋದು ಚಿಕನ್ನು ಮಟನ್ನು. ಅದೊಂದೇ ಅಲ್ಲ, ಅದಕ್ಕಿಂತ ಡಬಲಲ್ಲಿ ಇರುವಂತಹ ಪ್ರೋಟೀನ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೊರಗಡೆಯಿಂದ ಪೌಡರ್ನ ಕೊಂಡ್ಕೊಂಬರೋದೇ ಬೇಕಾಗಿಲ್ಲ. ವಾರಕ್ಕೆ ಒಂದು 2-3 ಸಾರಿ ಈ ಅಡುಗೆನ ಮಾಡ್ಕೊಂಡು ತಿಂದರೆ ಸಾಕು, ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ನಮಗೆ ಪೂರೈಕೆ ಆಗುತ್ತೆ. ಇದು ಅಷ್ಟೇ ಅಲ್ಲ, ಇದರಲ್ಲಿ ಹೆಚ್ಚಿನದಾಗಿ ನಾರಿನಾಂಶ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಮೆರುಗುಪಡಿಸುತ್ತೆ ಮತ್ತು ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಮಲಬದ್ಧತೆ ಕೂಡ ಇಲ್ಲದೆ ಇರುವ ಹಾಗೆ ಇದು ಮಾಡುತ್ತೆ. ಅದೇನು ಅಂತ ಅಂದ್ಕೊಳ್ತಾ ಇದ್ದೀರಾ? ಇದೇ ಸೋಯಾ ಚಂಕ್ಸ್. ಕೆಲವು ಕಡೆ ಮೀಲ್ ಮೇಕರ್ ಅಂತ ಕೂಡ ಕರೀತಾರೆ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ತುಂಬ ಈಸಿಯಾಗಿ ಇದನ್ನು ನಾವು ತಿಂತಾ ಇದ್ದರೆ ಸೇಮ್ ನಮಗೆ ಚಿಕನ್ನು ಮಟನ್ನು ತಿಂದಂಗೆ ಫೀಲ್ ಆಗುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಇರುತ್ತೆ. ಅದಕ್ಕಿಂತಲೂ ಡಬಲ್ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್ ಕೂಡ ಕೊಡುತ್ತೆ. ಮತ್ತು ಬನ್ನಿ ಇನ್ಯಾವ ಥರ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ಇದು ಯಾವ ಸೂಪರ್ ಮಾರ್ಕೆಟಲ್ಲಿ ಬೇಕಿದ್ರೂ ಸಿಗ್ತವೆ. ಕೆಲವು ಸೈಜು ಚಿಕ್ಕದು ದೊಡ್ಡದು ಇರುತ್ತೆ, ನಿಮ್ಗೆ ಯಾವ್ದು ಬೇಕಾದ್ರೂ ಅದನ್ನು ತಗೊಳ್ಬೋದು. ಈಗ ಒಂದು ಬಟ್ಲಕ್ಕೆ ಹಾಕಿ ನಾನಿಲ್ಲಿ ಬಿಸಿ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ಹಾಕಿ ಒಂದು ಸಾರಿ ಇದನ್ನ ಪೂರ್ತಿ ಮುಳುಗಿಸ್ಬೇಕು. ಈ ರೀತಿ ಮುಳುಗಿಸಿದಾಗ ಮಧ್ಯದ ತನಕನೂ ಹೋಗಿ ನೀರು ಚೆನ್ನಾಗಿ ಮೆತ್ತಗೆ ಆಗ್ತವೆ. ಇವು ಒಂದು 5 ನಿಮಿಷ ಬಿಟ್ಟ ಮೇಲೆ ಈಗ ಒಂದು ಸ್ಟ್ರೈನರಲ್ಲಿ ಹಾಕಿ ಇದನ್ನ ಪೂರ್ತಿ ಬಿಸಿ ನೀರೆಲ್ಲ ತೆಗೆದಾಗಿ ಇದ್ರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕಿದ್ರೆ ಇದು ಪೂರ್ತಿ ತಣ್ಣಗಾಗ್ತವೆ. ತಣ್ಣಗಾಗಿದ್ದಾದಮೇಲೆ ಕೈಯಲ್ಲಿನೇ ಈ ರೀತಿ ನಾನು ಪೂರ್ತಿ ಇದರಲ್ಲಿರೋ ನೀರೆಲ್ಲ ಹಿಂಡಿ ಕಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿ ಇತ್ತು ಅನ್ನೋದಾದರೆ ನೀವು ಬೇಕಿದ್ದರೆ ಒಂದು 2 ನಿಮಿಷ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ನೀವು ಬೇಕಿದ್ದರೂ ಹಿಂಡಿ ತಗೋಬೋದು. ನಿಮಗೆ ಕೈ ತುಂಬ ಸುಡ್ತಾ ಇದೆ ಆದರೂ ಕೂಡ ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ ಅಂತಂದರೆ ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಏನಾದರೂ ಅದರಲ್ಲಿ ಒಂದ್ಸರಿ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಅದರಲ್ಲಿರೋ ನೀರೆಲ್ಲ ಹೊರಟೋಗುತ್ತೆ. ಈಗ ನೋಡಿ ರೆಡಿ ಆಗಿದೆ. ನಾನೀಗ ಮಸಾಲೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರಿಗೆ 1 ಬೆಳ್ಳುಳ್ಳಿ, ಒಂದು 2 ಇಂಚಿನಷ್ಟು ಹಸಿ ಶುಂಠಿ, ಒಂದು 1/4 ಚಮಚದಷ್ಟು ಹುರ್ಕೊಂಡಿರೋ ಬಿಳಿ ಎಳ್ಳು, 1 ಚಮಚದಷ್ಟು ಒಣಕೊಬ್ಬರಿ, ನಾನಿಲ್ಲಿ 1 ಇಂಚಿನಷ್ಟು ಚಕ್ಕೆ, 1-2 ಲವಂಗ, 1 ಏಲಕ್ಕಿ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 2 ಚಮಚದಷ್ಟು ಹುರಿದು ಸಿಪ್ಪೆ ತೆಗೆದಿರೋ ಶೇಂಗಾ ಬೀಜ. ಇದರಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಸ್ವಲ್ಪ ಕಮ್ಮಿನೇ ತಗೋಬೇಕು. ಲವಂಗ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಖಾರ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಥರ ರುಬ್ಕೊಂಬರ್ಬೇಕು. ರುಬ್ಬಿದ್ದಾದಮೇಲೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಕೆಂಪಗಿರೋ 3 ಟೊಮೆಟೊ ತಗೊಂಡಿದ್ದೀನಿ. ನಿಮಗೆ ಗ್ರೇವಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಈಗ ನೋಡಿ ಟೊಮೆಟೊ ಹಾಕಿ ಪೂರ್ತಿ ಇದನ್ನು ಕೂಡ ರುಬ್ಕೊಂಬರಬೇಕು. ಎಷ್ಟು ನುಣ್ಣಗಾಗಿದೆ ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ಈಗ ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಅಂತ ನೋಡೋಣ. ನಾನೀಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಮತ್ತು ಇಲ್ಲಿ ಒಂದು ಸಣ್ಣ ಕ್ಯೂಬಷ್ಟು ನಾನಿಲ್ಲಿ ಬಟರ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರುತ್ತೆ. ಬೆಣ್ಣೆ ಎಲ್ಲ ಕರಗಿದ್ದಾದಮೇಲೆ ಒಂದು 1/4 ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಈಗ ಇದಕ್ಕೆ 1 ಇಂಚಿನಷ್ಟು ಚಕ್ಕೆ, 1-2 ಲವಂಗ ಜಾಸ್ತಿ ತೊಗೋಬಾರ್ದು, ಮೊದಲೇ ಹೇಳಿದ್ದೀನಲ್ಲ. ಅದಕ್ಕೆ 2, ಇದಕ್ಕೆ 2, ಎರಡಕ್ಕೂ ಸೇರಿಸಿ 4 ಆಗಿದಾವೆ ಅಷ್ಟೇ. ಈಗ ಸಣ್ಣಕ್ಕೆ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಇದು ಸ್ವಲ್ಪ ರೋಸ್ಟ್ ಆಗಬೇಕು, ಸ್ವಲ್ಪ ಕೆಂಪಗಾಗಬೇಕು. ಒಂದು 70-80% ಕೆಂಪಗಾದಮೇಲೆ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು 1 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಮತ್ತು 1/4 ಚಮಚದಷ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈ ರೀತಿ ಎಣ್ಣೆಯಲ್ಲೇ ಮಸಾಲೆ ಎಲ್ಲ ಹುರ್ಕೊಂಡಾಗ ಹಸಿ ವಾಸನೆ ಇರೋದಿಲ್ಲ ಮತ್ತು ಟೇಸ್ಟ್ ಅನ್ನೋದು ಭಾಳ ಚೆನ್ನಾಗಿ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಖಾರದ ಪುಡಿನ ಮಿಕ್ಸಿಗೆ ಹಾಕ್ತಾರೆ. ಆ ರೀತಿ ಹಾಕಬಾರ್ದು. ಈ ರೀತಿ ಎಣ್ಣೆಯಲ್ಲಿ ಹಾಕಿದ್ರಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ನಾವು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕಿ ಮಸಾಲೆ, ಈಗ ಇದನ್ನೆಲ್ಲ ಹಾಕಿ ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲೇ ಹುರಿಬೇಕು. ಮಸಾಲೆ ಯಾವ ರೀತಿ ಬಂದಿರಬೇಕು ಅಂತಂದರೆ ಕಲರು ಸ್ವಲ್ಪ ಚೇಂಜ್ ಆಗಿ ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಮೀಡಿಯಮ್ಮು ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆಯಲ್ಲೇ ಹುರಿಬೇಕು. ಈಗ ನೋಡಿ ಮಸಾಲೆ ಪೂರ್ತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಈಗ ತಳ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ಆಗಿದ್ದಾದಮೇಲೆ ನಾನಿಲ್ಲಿ ಗ್ರೇವಿಗೆ ತಕ್ಕಷ್ಟು ಒಂದು 300 ml ಅಷ್ಟು ನೀರು ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ಎಲ್ಲೂ ಕೂಡ ಮಸಾಲೆ ಉಂಡೆ ಇರಬಾರ್ದು. ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಹೈ ಫ್ಲೇಮ್ ಇಟ್ಟು ಒಂದು 2-3 ನಿಮಿಷ ಇದನ್ನ ಕುದಿಸ್ಕೊಳ್ಬೇಕು.
ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗಾಗಲೇ ಕುದಿಬೇಕಾದ್ರೆ ನಮಗಾಗಲೇ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈ ರೀತಿ ಇರಬೇಕು. ಈ ಟೈಮಲ್ಲೇ ನಾವು ಸೋಯಾ ಅವಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಸೋಯಾ ಚಂಕ್ಸ್ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹೆಚ್ಚಿನದಾಗಿ ಕುದಿಸ್ಕೊಳ್ಳೋದು ಬೇಕಾಗಿಲ್ಲ. ಗ್ರೇವಿ ಅನ್ನೋದು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅನ್ನೋದನ್ನು ನೀವು ಸೋಯಾ ಚಂಕ್ಸ್ ಹಾಕೋದಕ್ಕಿಂತ ಮುಂಚೆನೇ ನೋಡ್ಕೊಳ್ಬೇಕು. ಈಗ ನೋಡಿ ಸೋಯಾ ಚಂಕ್ಸ್ ಹಾಕಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಬಿಟ್ಟ ಮೇಲೆ ತೆಗೆದ್ರೆ ಈ ರೀತಿ ಇರುತ್ತೆ. ಈಗ ಇದು ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಟೇಸ್ಟ್ ಅನ್ನೋದು ಉಪ್ಪು ಖಾರ ಪೂರ್ತಿ ಮಸಾಲೆ ಎಲ್ಲ ಹೀರಿಸ್ಕೊಂಡಾದ್ಮೇಲೆ ಸೋಯಾ ಚಂಕ್ಸ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ನಮಗೆ ಗ್ರೇವಿ ಅನ್ನೋದು ರೆಡಿಯಾಗಿದೆ. ಈಗಿದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಸೂಪರ್ ಟೇಸ್ಟ್ ಆಗಿರುತ್ತೆ. ನೀವು ಬೆಳಿಗ್ಗೆ ಮಾಡಿಟ್ಟರೆ ಮಧ್ಯಾಹ್ನ ತನಕನೂ ಕೂಡ ಟೇಸ್ಟ್ ಅನ್ನೋದು ಯಾವುದೇ ರೀತಿ ಕೆಡೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದು ತಿಂತಾ ಇದ್ದರೆ ನಮಗೆ ಮಟನ್ನು ಚಿಕನ್ನು ತಿಂದಷ್ಟೇ ಫೀಲ್ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ದಿನಾಲೂ ಡಯಟಲ್ಲಿ ಪ್ರೋಟೀನ್ ತಿನ್ನಬೇಕು ಅಂತ ಅಂದ್ಕೊಂಡು ನಾವು ಮಟನು ಚಿಕನ್ನು ತಿನ್ನಲ್ಲ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ನು. ಮಟನ್ನು ಚಿಕನ್ನಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋ ಇದರಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ. ನೀವು ವಾರಕ್ಕೆ 2-3 ಸಾರಿ ತಿನ್ನೋದ್ರಿಂದ ಸೋಯಾ ಚಂಕ್ಸ್ ನಿಮಗೆ ಮಟನ್ ತಿಂದಷ್ಟೇ ರುಚಿ ಅನಿಸುತ್ತೆ, ಮತ್ತು ಪ್ರೋಟೀನು ಕೂಡ ಇದು ಬ್ಯಾಲೆನ್ಸ್ ಮಾಡ್ಬೋದು. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪಿ ಮತ್ತು ಆರೋಗ್ಯಕರವಾಗಿರೋ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.